ಒಬ್ಬರು ಬರ್ತಾರ, ಅವ್ರಿಗೆ ಅಡಿಗೆ ಅಂದ್ರೇನೆ ಏನು ಗೊತ್ತಿಲ್ಲ. ಹ್ಮ್. 2 ದಿವಸ ನೀವು ಮಾಡೋದ್ ನೋಡಿ ಇನ್ನು ನನ್ಗೆ ಅಡಿಗೆನೆ ಬರ್ತಾ ಇಲ್ಲ ಅಂದ್ರೆ ನೀವೇನಂತೀರಿ? ಮಾಡಿ ಮಾಡಿ ಆದ್ರೆ ಟೇಸ್ಟ್ ಬರ್ತಾ ಇಲ್ಲ ಅಂದ್ರೆ ನಾವೇನ್ ಹೇಳ್ತೀವಿ? ಸಮಯ ತಗೊಳ್ಳುತ್ತದೆ, ನೀವು ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಮತ್ತೆ ಮಾಡಬೇಕು. ಈಗ ಸಂಗೀತ ಕ್ಲಾಸ್ಗೆ ಬರ್ತಾರೆ, 1 ತಿಂಗಳಾಯ್ತು ಸರ್, ಇನ್ನು ನಾನು ಜಾನಕಿ ತರ ಆಡ್ತಾ ಬರ್ತಾ ಇಲ್ಲ, AR ರೆಹಮಾನ್ ತರ ನಾನು ಮ್ಯೂಸಿಕ್ ಬರ್ತಾ ಇಲ್ಲ ಅಂದ್ರೆ 1 ತಿಂಗಳಲ್ಲಿ ಬರ್ಬೇಕು ಅಂದ್ರೆ ಮುಂದಿನ ಜನ್ಮದಿಂದ ಏನಾದ್ರು ಬರ್ಬೇಕು, ಇಲ್ಲಾಂದ್ರೆ ಬರಲ್ಲ ಅಲ್ವಾ? ಧ್ಯಾನನೂ ಹಂಗೆ. ಈಗ ಕ್ರಿಕೆಟ್ಗೆ ಹೋಗ್ತೀವಿ, ಬ್ಯಾಟ್ ಅಂದ್ರೆ ಗೊತ್ತಿಲ್ಲ, ಬಾಲ್ ಅಂದ್ರೆ ಗೊತ್ತಿಲ್ಲ. ಫಸ್ಟ್ 1 ಮಂತ್ ಅಲ್ಲೇ ನಾನು ಧೋನಿ ಆಗ್ಬೇಕು, ವಿರಾಟ್ ಕೊಹ್ಲಿ ಆಗ್ಬೇಕಂದ್ರೆ ಆಗಲ್ಲ ಅಲ್ವಾ? ಇದನ್ನು ಹಂಗೇನೆ ಸಾಧನೆ ಮಾಡ್ಬೇಕು. ನನಗೆ ಏನು ಗೊತ್ತಿಲ್ಲ ಅಂದ್ರೆ ಧ್ಯಾನ ಮಾಡಿದ ತಕ್ಷಣ ತಡೆ ಓಪನ್ ಇರ್ಬೇಕು, ಶಿವ ಬರ್ಬೇಕು, ಆ ಎಕ್ಸ್ಪೆಕ್ಟೇಷನ್ ತುಂಬಾ ಹೋಗ್ಬೇಕು. ನೋಡಲ್ಲ, ಕಾಯಾನುಪಾಸನ ಆಗ್ಬೇಕು, ವಿಪස්සನ ಆಗಬೇಕು, ಮನಸ್ಸು ಕೂತ್ಕೋಬೇಕು, ಸೇವೆ ಅನ್ನೋದು ಮಾಡ್ಬೇಕು, ಪ್ರತಿಯೊಂದು ಡೆವಲಪ್ ಆಗ್ಬೇಕು, ಆಮೇಲೆ ಬರುತ್ತೆ.